ಎಸ್ ಗಾಯ್ಸ್, ಬನ್ನಿ ಇವತ್ತು ಹೋಮ್ ಟೂರ್ ಮಾಡೋಣ. ನಮ್ಮ ಮನೆ ಹೇಗಿದೆ ಏನು ಅಂತ ತೋರಿಸ್ತೀನಿ. ಸೊ ಬನ್ನಿ, ಫಸ್ಟ್ ಇಲ್ಲಿ ಫಸ್ಟು ನಾವು ನಾಯಿ ಸಾಕ್ತಾಯಿದ್ವಿ. ಸೊ ನಾಯಿ ಇಲ್ಲಿತ್ತು, ಸೊ ಈಗಿಲ್ಲ, ತರ್ತೀವಿ ಶೀಘ್ರದಲ್ಲಿ. ಆ್ಯಂಡ್ ಗೈಸ್, ಮೇಲೆ ಇದು ರೂಫ್ ಹಾಕ್ಸಿದ್ದೀವಿ. ಸೊ ಇಲ್ಲಿ ಗಾಡಿ ನಿಂತ್ಕೊಳ್ಳುತ್ತೆ ನಮ್ಮದು. ಸೊ ಅದರಿಂದ ಬಿಸಿಲು ಬೀಳಬಾರ್ದು, ಮಳೆ ಬೀಳಬಾರ್ದು ಅಂತ ಅದು ಹಾಕ್ಸಿರೋದು. ಆ್ಯಂಡ್ ಬನ್ನಿ ಗೈಸ್, ಹಂಗೆ ಬನ್ನಿ. ಬನ್ನಿ ಗಾಯ್ಸ್, ಇದು ನಮ್ಮ ಮನೆಯ ಮುಂದೆ ಇರುವಂತಹ ಜಾಗ. ಸೊ ಇಲ್ಲಿ 1 ಬೈಕ್, 2 ಬೈಕ್, 3 ಬೈಕ್ಸ್ ನಿಲ್ತಾಯಿತ್ತು. ಈಗ ಸದ್ಯಕ್ಕೆ 1 ಬೈಕ್ ಇದೆ ಆ್ಯಂಡ್ 1 ಸೈಕಲ್ ಇದೆ. ಆ್ಯಂಡ್ ಆ ಕಡೆ ಹೋಗೋಣ. ಫಸ್ಟು ಮನೆ ಒಳಗಡೆ ಮಾಡ್ಕೊಂಡು ಹೋಗೋಣ ಗಾಯ್ಸ್. ಇದು ನಮ್ಮ ಮನೆಯ ಬಾಗಿಲು. ಎಸ್ ಗಾಯ್ಸ್, ಬನ್ನಿ ಒಳಗಡೆ ಬನ್ನಿ. ಇದು ನಮ್ಮ ಮನೆಯ ಲಿವಿಂಗ್ ಹಾಲ್ ಆಗಿದೆ. ಸೊ ಇಲ್ಲಿ ಕೂತ್ಕೋಬೋದು, ಇಲ್ಲಿ ಮಲ್ಕೋಬೋದು. ಆ್ಯಂಡ್ ಗೈಸ್, ಒಂದು ಸ್ವಲ್ಪ ಡಿಫ್ರೆಂಟಾಗಿ ನಿಮಗೆ ಹೋಮ್ ಟೂರ್ನ ಮಾಡಿಸೋಣ ಅಂತಿದ್ದೀನಿ. ಸೊ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ ಇದು, ಓಕೆನಾ? ಬನ್ನಿ. ಆ್ಯಂಡ್ ಗೈಸ್, ಈ ಲಿವಿಂಗ್ ಹಾಲಲ್ಲಿ ಹಾಕಿರುವಂತಹ ಈ ಸೋಫಾ ಆವಾಗಲೇ ತಂದಾಗ 50,000 ಗೈಸ್, 50,000 ಆಗಿತ್ತು. ಹಲೋ, ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸರ್ವರಿಗೂ ನಿಮ್ಮ ಈ ಕ್ರಿಶ್ ಮಾಡುವ ಸ್ವಾಗತ, ಸುಸ್ವಾಗತ. ಇದು ನಮ್ಮ ಮನೆಯ ಟೀಪಾಯಿ. ಇದರ ಬೆಲೆ 20,000 ಗಾಯ್ಸ್. ಆ್ಯಂಡ್ ಬನ್ನಿ, ನಮ್ಮ ಮನೇಲಿ ತುಂಬ ಅಂದರೆ ತುಂಬ ಬೆಲೆ ಬಾಳೋವಂಥದ್ದು ಈ ವಾಲ್ ಕ್ಲಾಕ್. ಎಷ್ಟು ಗಾಯ್ಸ್, ನೀವು ಅದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟಿದೆ ಪ್ರೈಸು. ಎಷ್ಟು ಗೊತ್ತಾ? ನನಗೂ ಗೊತ್ತಿಲ್ಲ, ಐಡಿಯಾ ಯೋಚನೆ ಮಾಡ್ತಾಯಿದ್ದೀನಿ. 1.5 ಲಕ್ಷ ಗಾಯ್ಸ್, 1.5 ಲಕ್ಷ ಗಾಯ್ಸ್ ಅದು, ಓಕೆನಾ? ಇಲ್ಲಿ ನನಗೆ ಗಿಫ್ಟ್ ಕೊಟ್ಟಿದ್ರಲ್ವ ನಮ್ಮ ಬ್ರೋಸ್, ಅಲ್ಲಿ ಹಾಕಿದ್ದೀನಿ ಅದನ್ನು. ಆ್ಯಂಡ್ ಬನ್ನಿ ಗೈಸ್, ಬನ್ನಿ. ಇಲ್ಲಿ ವಾಷಿಂಗ್ ಮಿಷಿನ್ ಇದೆ. ಸೊ ಇಲ್ಲಿ ಬಟ್ಟೆ ಒಗೆಯೋದಕ್ಕೆ. ಆ್ಯಂಡ್ ಇದು ಒಂದು ವಾಶ್ರೂಮ್, ಆ್ಯಂಡ್ ಒಳಗಡೆ ಇನ್ನೊಂದು ವಾಶ್ರೂಮ್ ಇದೆ. ಸೊ ಇದು ಮನೆ ಒಳಗಡೆ ಇರುವಂಥದ್ದು. ಆ್ಯಂಡ್ ಇಲ್ಲಿ ಸ್ಟೋರ್ ರೂಮ್ ಇದು. ಸೊ ಇಲ್ಲಿ ಜಾಸ್ತಿ ನನ್ನ ಎಕ್ವಿಪ್ಮೆಂಟ್ಸ್ ಇಕ್ಕಿರ್ತೀನಿ. ಇಲ್ಲೆಲ್ಲ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ರಾಗಿ ಮೇಲೆ ಎಲ್ಲ ಗದ್ದೆಯಲ್ಲಿ ಕೆಲಸ ಮಾಡಬೇಕಾಗಿರೋಂಥ ವಸ್ತುಗಳೆಲ್ಲ ಮೇಲೆ ಇಟ್ಕೊಂಡಿದ್ದಾರೆ ಅಪ್ಪ. ಆ್ಯಂಡ್ ದಿಸ್ ಇಸ್ ಲೈಕ್ ಎ ಸ್ಟೋರ್ ರೂಮ್ ಗೈಸ್. ಇದೊಂದು ಸ್ಟೋರ್ ರೂಮ್, ಅಷ್ಟು ಇಲ್ಲೇನಿಲ್ಲ ಅಷ್ಟು ತೋರಿಸೋದಕ್ಕೆ. ಬನ್ನಿ ಹೋಗೋಣ. ಗೈಸ್, ನಮ್ಮ ಮನೆಯ ದೇವರ ಮನೆ, ಬನ್ನಿ ನೋಡೋಣ. ನೋಡಿ ಗೈಸ್, ಪೂಜೆ ಮಾಡಿದ್ದಾರೆ. ಸೊ ಇದೆ ಸಿಂಪಲ್ಲಾಗಿ. ನಮ್ಮಪ್ಪ ಸ್ವಲ್ಪ ಜಾಸ್ತಿ ಭಕ್ತಿ. ನಮ್ಮಪ್ಪ ಅಂತಲ್ಲ, ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲರೂ ಅಷ್ಟೇ. ಸೊ ಎಲ್ಲ ರೀತಿ ಅವರು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿಂದ ಆ ದೇವ್ರು ಫೋಟೋ ತರ್ತಾರೆ. ಸೊ ತಂದು ಇಷ್ಟು ಮಟ್ಟಿಗೆ, ಇಲ್ಲೇ ಅಂತಲ್ಲ, ಇಲ್ಲಿ ಹೊರಗಡೆ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬಿಸ್ಬಿಟ್ಟಿದ್ದಾರೆ. ಸೊ ಬೇರೆ ಮತ್ತೆ ತುಂಬಿಸ್ಬಾರ್ದು ಅಂತ ನಾವು ಈ ಥರ ಸ್ಟಿಕ್ಕರ್ಸ್ ಹಾಕ್ಬಿಟ್ಟಿದ್ದೀವಿ ಫುಲ್ಲು ಮನೆಯೆಲ್ಲ. ಎಲ್ಲೂ ಇನ್ನೂ ಜಾಗ ಬಿಟ್ಟಿಲ್ಲ ಅವ್ರಿಗೆ. ಇಷ್ಟೇ ಗೈಸ್, ಇದು ದೇವ್ರ ಮನೆ. ನೋಡಿ, ಮುಕ್ಕೊಳ್ಳಿ ನೀವು ಅಲ್ಲಿಂದ. ನಿಮಗೂ ಒಳ್ಳೇದಾಗಲಿ, ನನಗೂ ಜಾಸ್ತಿ ಒಳ್ಳೇದಾಗಲಿ. ಆ್ಯಂಡ್ ಬನ್ನಿ ನೆಕ್ಸ್ಟ್, ಇದು ಸೇಮ್ ಅದೇ ರೀತಿ. ಇನ್ನೊಂದೇನು ಗೊತ್ತಾ ಗೈಸ್, ಖುಷಿ ವಿಚಾರ ಏನಂದರೆ, ಎಷ್ಟೋ ಮನೆ ನೋಡಿದ್ದೀನಿ, ನಮ್ಮ ಮನೆಯಲ್ಲಿ ಇರೋವಂತಹ ಈ ಥರ ಸ್ಪೇಸ್ ಏನಿದೆ, ಹಾಲ್ ಇಷ್ಟು ದೊಡ್ಡದಾಗಿ ಎಲ್ಲೂ ಇಲ್ಲ ಅಂದರೆ ನಾನು ನೋಡ್ದಂಗೆ ಎಲ್ಲೂ ಇಲ್ಲ. ಬೇರೆ ಕಡೆ ಇರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಇಷ್ಟು ಸ್ಪೇಸ್ ಇದೆ ಜಾಸ್ತಿ, ಅಂದರೆ ತುಂಬ ಜನ ಬಂದರೂ ಕೂಡ ಇರಬಹುದು. ಅದೇ ಒಂದು ಖುಷಿ. ಆ್ಯಂಡ್ ನೆಕ್ಸ್ಟ್ ಬನ್ನಿ, ಇಲ್ಲಿ ಒಂದು ಬುದ್ಧ. ಸೊ ಇಲ್ಲಿ ಪೀಸ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದು. ಅದು ವೈಟ್ ಬ್ಯಾಕ್ಗ್ರೌಂಡ್ ಮಾಡಬೇಕಿತ್ತು, ಬಟ್ ವೈಟ್ ಚೆನ್ನಾಗಿ ಕಾಣಿಸಲ್ಲ ಅಂತ ಪೀಚ್ ಕಲರ್ ಹಾಕಿದ್ದೀವಿ. ನೆಕ್ಸ್ಟ್ ಇದು ನಮ್ಮ ಟಿ ವಿ ಗೈಸ್. ಟಿವಿಯ ಬೆಲೆ, ನಿಖರವಾದ ಬೆಲೆ 2 ಲಕ್ಷ ಗೈಸ್, 2 ಲಕ್ಷ. ಆ್ಯಂಡ್ ನೆಕ್ಸ್ಟ್ ಇದು ನಮ್ಮ ಹೋಮ್ ಥಿಯೇಟರ್. ಆ್ಯಂಡ್ ಅದು ಗೊತ್ತಲ್ಲ, ವೈಫೈ ಹಾಕ್ಸಿದ್ರು. ನೆಕ್ಸ್ಟು ಗೈಸ್, ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಇದು ನನ್ನ ಆಸ್ತಿ ಅಂತ ಹೇಳ್ಬೋದು. ಇಷ್ಟೇ ಅಂತಲ್ಲ, ತುಂಬ ಇದೆ. ಇನ್ನು ಇಲ್ಲಿ ಇಡೋಕ್ಕೆ ಜಾಗ ಇಲ್ಲ, ಆ ಕಡೆ ಎಲ್ಲ ಇಟ್ಬಿಟ್ಟಿದ್ದೀನಿ. ಆ ಕಡೆ ಟಿ ವಿ ಅಡ್ಡ ಇದೆ. ಸೊ ಕೆಲವು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ, ಯಾವುದು ಇಂಪಾರ್ಟೆಂಟ್ ಅನ್ನೋವಂಥವು. ನೋಡಿ, ಇವೆ ನನ್ನ ಆಸ್ತಿ ಗೈಸ್. ಇವೆ ನಾನು ಇದನ್ನೇ ಸಂಪಾದನೆ ಮಾಡಿರೋದು 4 ವರ್ಷದಿಂದ. ಆ್ಯಂಡ್ ಇಲ್ಲಿ ನಮ್ಮ ಅಕ್ಕ ಫೋಟೋ.
ಇದು ಬಂದು ಮಾನ್ಯ ನನ್ನ ತಂಗಿ ಕೊಟ್ಟಿರೋದು ಅವಳಿಗೆ. ಇದು ಕೀಸ್ ಹಾಕೋದಕ್ಕೆ ಗೈಸ್, ಸುಮ್ಮನೆ ಬರ್ತೀವಲ್ಲ ಎಲ್ಲಂದ್ರೆ ಬೀಸೋಕೋದು ಬೇಡ ಅಂತ ಇದೊಂದು ಮಾಡಿಸಿದ್ದೀವಿ. ನೆಕ್ಸ್ಟ್ ಗೈಸ್, ನಮ್ಮ ಮನೇಲಿ ತುಂಬ ಏನಂತಾರೆ ಚಾರ್ಜ್ ಪೋರ್ಟ್ಸ್ ಇದ್ದಾವೆ, ಬಟ್ ಎಲ್ಲನೂ ಬುಕ್ ಆಗಿಬಿಟ್ಟಿದೆ. ಇದು ನಂದು, ಇಲ್ಲಿ ಯಾರು ಬೇರೆಯವ್ರು ಹಾಕೋದೇ ಇಲ್ಲ, ನಂದೇ ಇದು. ಆ್ಯಂಡ್ ಅಲ್ಲಿ ನಮ್ಮ ಅಕ್ಕ ಬಂದಾಗ ಮಾತ್ರ ಇಲ್ಲಿ ಯೂಸ್ ಮಾಡ್ತಾಳೆ, ಅಥವಾ ರೂಮಲ್ಲಿ ಒಂದಿದೆ ಅಲ್ಲಿ ಯೂಸ್ ಮಾಡ್ತಾಳೆ. ಸೊ ಅದು ನಮ್ಮ ಅಪ್ಪ ಯೂಸ್ ಮಾಡ್ತಾರೆ. ಸೊ ನಾನು 2 ಫೋನ್ ಯೂಸ್ ಮಾಡೋದಲ್ವಾ, ನಾನು ಒಂದು ಫೋನ್ಗೆ ಇಲ್ಲಿ ಹಾಕ್ಬೋದು, ಇನ್ನೊಂದಕ್ಕೆ ಅಡಾಪ್ಟರ್ ಕಳೆದೋಗಿದ್ದೆ, ಬರೀ USB ವೈರ್ ಇರೋದು. ಸೊ ಅಲ್ಲಿ ನಮ್ಮ ಅಪ್ಪ ಹಾಕೋ ಜಾಗದಲ್ಲಿ ನಮ್ಮ ಅಪ್ಪ ಫೋನ್ ಚಾರ್ಜ್ ಆಗಿ ಅದಾದಮೇಲೆ ಹಾಕಬೇಕು. ಸೊ ಅದಕ್ಕೆ ಆಲ್ಮೋಸ್ಟ್ ನಾನು ಸ್ವಿಚ್ ಆಫ್ ಬರ್ತಿರುತ್ತೆ ಇನ್ನೊಂದು ನಂಬರು. ಸೊ ಅಲ್ಲಿದೆ. ಆ್ಯಂಡ್ ಇದು ಗೈಸ್ ಇಷ್ಟು. ಆ್ಯಂಡ್ ಇದನ್ನು ತೋರಿಸ್ಬೇಕು ಅಂದರೆ ನೋಡಿ, ಇದು ನನ್ನ NSS ವಾಲಂಟಿಯರ್ ಆಗಿದ್ದಾಗ ಕೊಟ್ಟಿದ್ದಂಥದ್ದು ಕಾಲೇಜಿಂದ. ಇದು ನಮ್ಮ ಸ್ಕೂಲ್ ಟಾಪರ್ ಆಗಿದ್ದೆ ಅವಾಗ. ಸೊ ಅವಾಗ ಇದನ್ನು ಕೊಟ್ಟಿದ್ದು ನನಗೆ. ಆ್ಯಂಡ್ ತುಂಬ ಇದ್ದಾವೆ, ಇವೆಲ್ಲ ಕೂಡ ನನ್ನ ಸ್ಪೋರ್ಟ್ಸಲ್ಲಿ ಬಂದಿರುವಂಥದ್ದು ಗಾಯ್ಸ್. ಇದೆಲ್ಲ ಕೂಡ ಸ್ಪೋರ್ಟ್ಸೇ. ಇದು ನಮ್ಮ ಸ್ಕೂಲ್ ಟೂರ್ನಮೆಂಟಲ್ಲಿ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಅಂತ. ಇದು ನಮ್ಮ ಕಾಲೇಜ್ ಚಾಂಪಿಯನ್ಶಿಪ್ಪಲ್ಲಿ ನಂದು ಚಾಂಪಿಯನ್ಶಿಪ್ ಕೊಟ್ಟಿದ್ದು. ಆ್ಯಂಡ್ ಇದು ಬೆಂಗಳೂರು ಸೌತ್ ಗೇಮ್ಸ್ PUCಯಲ್ಲಿ ಬೆಂಗಳೂರು ಸೌತ್ ಡಿಸ್ಟಿಕ್ಸಲ್ಲಿ ಚಾಂಪಿಯನ್ಶಿಪ್ಪು. ಆ್ಯಂಡ್ ಇದು ಕೂಡ ಅಷ್ಟೇ, 2 ಇಯರು ಬೆಂಗಳೂರು ಸೌತ್ ಡಿಸ್ಟಿಕ್ಸಲ್ಲಿ ನನ್ನದೇ ಚಾಂಪಿಯನ್ಶಿಪ್ ಆಗಿದ್ದು ಇದು. ಆ್ಯಂಡ್ ಇದು ನಮ್ಮ ಸ್ಕೂಲಲ್ಲಿ ಕೊಟ್ಟಿದ್ದು. ಇದು ನಂಗೆ ತುಂಬ ಇದು ಒಂದು ನಿಮಿಷ ಗೈಸ್, ಇದು ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಅಂತ ನಮ್ಮ ಸ್ಕೂಲಿಂದ ಕೊಟ್ಟಿದ್ದು, ನನಗೆ 10th ಕೊಟ್ಟಿದ್ದು. ತುಂಬ ಇದೆ ಗೈಸ್, ಇದೆಲ್ಲ ನಂಗೆ ಮೆಮೊರೀಸ್ ಇವೆ. ಆ್ಯಂಡ್ ಗೈಸ್ ಇವೇನಂತ ನೋಡ್ತೀರಾ ನೋಡಿ, ನಾನು ಯಾವುದೂ ಬಿಡಲ್ಲ. ಇದು ಬ್ಯಾಂಗ್ಳೂರ್ ಸೌತ್ ರೆಪ್ರೆಸೆಂಟ್ ಮಾಡಿದಾಗ ನನ್ನ ಬಿಪ್ ನಂಬರ್ ಇದು 2 ಅಷ್ಟೇ, ಬ್ಯಾಂಗ್ಳೂರ್ ಸೌತ್ ರೆಪ್ರೆಸೆಂಟ್ ಮಾಡಿದ್ದು. ಆ್ಯಂಡ್ ಅಷ್ಟೇ, ಇನ್ನು ಬೇರೆ ಬಿಪ್ ನಂಬರ್ಸ್ ಎಲ್ಲ ಎತ್ತಿಟ್ಟಿದ್ದೀನಿ ಗೈಸ್, ಯಾವುದನ್ನು ನಾನು ಎಲ್ಲೂ ಬಿಸಾಕೋದಕ್ಕೆ ಹೋಗಲ್ಲ. ಎಸ್ ಗೈಸ್, ಈ ಥರ ಇದೆ. ಇನ್ನು ತೋರ್ಸೋಕೋದ್ರೆ ತುಂಬ ಇದೆ, ಬೇಕಾದರೆ ಇದಕ್ಕೆ ಒಂದು ವ್ಲಾಗ್ ಮಾಡ್ತೀನಿ, ಸಪ್ರೇಟ್ ವ್ಲಾಗ್ ಮಾಡ್ತೀನಿ, ನನ್ನ ಅಚೀವ್ಮೆಂಟ್ಸ್ದು ನನ್ನ ಪ್ರೈಸಸ್ ಏನಿದೆ ಅದನ್ನು ಮಾಡೋದಕ್ಕೆ. ಸೊ ನೆಕ್ಸ್ಟ್ ನಮ್ಮ ಅಪ್ಪ ಅಮ್ಮ ರೂಮ್ಗೆ ಬನ್ನಿ. ಇದೆ ನಮ್ಮ ಅಪ್ಪ ಅಮ್ಮ ರೂಮ್, ಬಟ್ ಫಸ್ಟ್ ಇದು ನನ್ನ ರೂಮ್ ಆಗಿತ್ತು, ಆಮೇಲೆ ನಾನು ಆ ರೂಮ್ಗೆ ಶಿಫ್ಟ್ ಆಗಿಬಿಟ್ಟಿದ್ದೀನಿ. ಸೊ ಇದು ನೋಡಿ, ನನ್ನ ರೂಮ್ ಆಗಿದ್ದಾಗ ನಾನು ಇದು ಮಾಡಿಸ್ಕೊಂಡಿದ್ದು ಈ ಥರ, ನನ್ನದೇ ಒಂದು ಸಪ್ರೇಟ್ ವಾಲ್ ಕ್ಲಾಕು. ಆ್ಯಂಡ್ ಇದು ಕೂಡ ನನ್ನ ಅಚೀವ್ಮೆಂಟ್ ಗೈಸ್. ಇಷ್ಟೇ ಅಲ್ಲ, ಇನ್ನು ಮಾಡೋದು ತುಂಬ ಇದೆ. ಸೊ ಸದ್ಯಕ್ಕೆ ಇಷ್ಟು ಮಾಡಿದ್ದೀನಿ. ಆ್ಯಂಡ್ ಇದು ಫ್ರೇಮ್ಸ್ ಹಾಕ್ಸಿದ್ದೀವಿ, ನಂದು ನಮ್ಮ ಅಕ್ಕ ಆ್ಯಂಡ್ ಫ್ಯಾಮಿಲಿ, ಅದು ನಮ್ಮ ಅಪ್ಪ ಅಮ್ಮ ಮದುವೆ ರಿಸೆಪ್ಷನ್ದು. ಆ್ಯಂಡ್ ಇದು ಬೆಡ್, ಇದು ಅಲ್ಮಿರಾ ಗೈಸ್, 2 ಇದೆ. ಇದು ಫಸ್ಟ್ ತರಿಸಿದ್ದು, ಆಮೇಲೆ ಇದು ನೆಕ್ಸ್ಟ್ ಮತ್ತೆ ತರಿಸಿದ್ದು. ನಾನು ಈ ರೂಮಲ್ಲಿದ್ದಾಗ, ಇವಾಗ ನಾನು ರೂಮ್ ಶಿಫ್ಟ್ ಆಗಿಬಿಟ್ಟಿದ್ದೀನಿ. ಸೊ ಇದು ನಮ್ಮ ಅಪ್ಪ ಅಮ್ಮ. ಇದು ನನ್ನ ಅದು ಅಷ್ಟೊಂದು ನೀಟಾಗಿ ಇಟ್ಕೊಂಡಿಲ್ಲ, ಕೆಲವು ಬಟ್ಟೆ ಇದೆ ಗೈಸ್, ಅಷ್ಟು ಬಟ್ಟೆ ನನ್ನ ಹತ್ರ ಇಲ್ಲ, ಸ್ವಲ್ಪ ಬಟ್ಟೆ ಇದೆ ಅಷ್ಟೇ. ಸೊ ಇದು ನಮ್ಮ ಅಮ್ಮ ಅಪ್ಪ ರೂಮ್. ಓಕೆನಾ, ಕ್ಲಿಪ್ಸ್ ಹಾಕ್ತೀನಿ, ಓಕೆನಾ, ನೋಡ್ಕೊಳ್ಳಿ ಸ್ವಲ್ಪ ಇನ್ನೂ ಕ್ಲಿಯರಾಗಿ. ಆ್ಯಂಡ್ ನೆಕ್ಸ್ಟ್ ನನ್ನ ರೂಮ್ಗೆ ಹೋಗೋಣ ಬನ್ನಿ ಗ್ಯಾಸ್. ನೋಡಿ, ಇದು ನನ್ನ ರೂಮ್. ಇಲ್ಲಿ ಫಸ್ಟ್ ಥ್ರೆಡ್ಮಿಲ್ ಇದೆ. ಇದು ಸುಮ್ಮನೆ ಎಷ್ಟೋ ಸಲ ಹೊರಗಡೆ ಹೋಗೋಕ್ಕಾಗೋದಿಲ್ಲ, ನಮ್ಮ ಮನೆ ಹತ್ರ ಮಳೆ ಬೀಳ್ತಾ ಇರುತ್ತೆ. ಸೊ ವಾರ್ಮಪ್ಗೆ ಅಂತ ಕಾರ್ಡಿಯೋ ಮಾಡೋದಕ್ಕೆಲ್ಲ ಥ್ರೆಡ್ಮಿಲ್ ಇದೆ. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಕೂಡ ವಾಕಿಂಗ್ ಮಾಡ್ತಾರೆ. ಇದು ನನ್ನ ಬೆಡ್. ಆ್ಯಂಡ್ ಗೈಸ್ ಇಲ್ಲಿ ಏನೂ ಇಲ್ಲ ಅಂಥದ್ದು, ನಾನೇನು ಇಟ್ಟೇ ಇಲ್ಲ. ಇಲ್ಲಿ ಏನಿದ್ರು ನನ್ನ ಟೇಬಲ್ ಇದೆ ಅಷ್ಟೇ, ಟೇಬಲ್. ಇಲ್ಲೊಂದು ಬ್ಯಾಗ್ ಇತ್ತು, ಇದೆ ನೋಡಿ, ಇದೊಂದು ಬ್ಯಾಗ್ ಇದೆ. ಆ್ಯಂಡ್ ಇಷ್ಟೇ. ಇದು ನಮ್ಮ ಅಕ್ಕ ಲ್ಯಾಪ್ಟಾಪ್, ಇದೆಲ್ಲ ನಮ್ಮ ಅಕ್ಕ ಆಕ್ಸೆಸರೀಸು. ಆ್ಯಂಡ್ ಇದು ನನ್ನ ವಾಚಸ್. ಆ್ಯಂಡ್ ಇದು ಮೈಕ್, ಇದು ಅದೇ ಅಕ್ಕ ಕೊಟ್ಟಿದ್ರಲ್ವ ಇದು. ಆ್ಯಂಡ್ ಇದು ಗಾಯ್ಸ್ ನಾನು ಆಡೋದಿಲ್ಲ, ಇದು ಮ್ಯಾಜಿಕ್ಗೋಸ್ಕರ, ಇದು ಇಟ್ಕೊಳ್ಳೋಕ್ಕೂ ಬರೋಲ್ಲ ನನಗೆ. ಇದು ಮ್ಯಾಜಿಕ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಸೊ ಕಲಿತಾ ಇದ್ದೀನಿ, ಆವಾಗವಾಗ ಮಾಡ್ತಾಯಿರ್ತೀನಿ. ಸೊ ಇದು ಆಡೋಕ್ಕೆಲ್ಲ ಬರೋಲ್ಲ ನನಗೆ, ಜಸ್ಟ್ ಆಟ ಆಡೋದಕ್ಕಷ್ಟೇ ಮ್ಯಾಜಿಕ್. ಆ್ಯಂಡ್ ಇದೆಲ್ಲ ನೋಡಿ, ಇದು ನಮ್ಮ ಜೂನಿಯರ್, ಇದು ನಮ್ಮ ಕ್ಲಾಸ್ಮೇಟ್, ನನ್ನ 10th ಕ್ಲಾಸ್ಮೇಟ್ ಕೊಟ್ಟಿರೋದು ಗಿಫ್ಟು. ಇದು ನಮ್ಮ ಸೀನಿಯರ್ ಕೊಟ್ಟಿರೋದು. ಆ್ಯಂಡ್ ಇದು ನನ್ನ ಜೂನಿಯರ್ಸ್ ಕೊಟ್ಟಿರೋದು. ಇದೆಲ್ಲ ನಮ್ಮ ವಾಚಸ್, ಇದೆಲ್ಲ ಗಿಫ್ಟ್, ಇದು ನಾನು ತಗೊಂಡಿರೋದು. ಆ್ಯಂಡ್ ಗಾಯ್ಸ್ ಇದು ಸ್ಪೆಷಲ್ ಒನ್, ನನಗೆ ಫಸ್ಟ್ ನ್ಯಾಷನಲ್ಸ್ ಆಡಿದಾಗ ನನಗೆ ಕೊಟ್ಟಿದ್ದು. ನಮ್ಮ ಆನೇಕಲ್ಲಿಂದ ಫಸ್ಟು ಜೂನಿಯರ್ ನ್ಯಾಷನಲ್ಸ್ ನಾನೇ ಹೋಗಿದ್ದಿದ್ದು. ಸೊ ಇದು ಅವಾಗ ಕೊಟ್ಟಿದ್ದು ನನಗೆ. ಸೊ ಇದು ನನಗೆ ಪ್ರೌಡ್ ಮೂಮೆಂಟ್, ಅದಕ್ಕೆ ನಾನು ಯಾವಾಗ ಇಲ್ಲೇ ಇಟ್ಕೊಂಡಿರ್ತೀನಿ. ಮಾರ್ನಿಂಗ್ ಎದ್ದ ತಕ್ಷಣ ನೋಡ್ತಾ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀನಿ, ಇದನ್ನು ನನ್ನ ಶೋಲ್ಡರ್ ಮೇಲೆ ಹಿಡಿಬೇಕು ಅಂತ.
ಸೊ ಅದು ಇದು ಆ್ಯಂಡ್ ಅಷ್ಟೇ ಗೈಸ್, ನನ್ನ ರೂಮ್ ಇಷ್ಟೇ. ನನ್ನ ರೂಮಲ್ಲಿ ಏನು ಅಷ್ಟೊಂದು ಇಟ್ಕೊಂಡಿಲ್ಲ, ರೆಸ್ಟ್ ಮಾಡ್ತೀನಿ ಇಲ್ಲಿ. ಆಲ್ಮೋಸ್ಟ್ ನಾನು ಇಲ್ಲೇ ಇರ್ತೀನಿ ಜಾಸ್ತಿ. ಪ್ರಾಕ್ಟೀಸ್ ಮುಗಿದ ತಕ್ಷಣ ಬರೋದಿಲ್ಲೇ ಮಲಗೋದು. ಸೊ ಇದು ನನ್ನ ರೂಮ್. ಇಲ್ಲಿ ಏನೋ ಸಿರಮ್ ಸಿಕ್ಕಿದ್ದಾಳೆ, ಅದು ನನಗೆ ಗೊತ್ತಿಲ್ಲ, ನನಗೆ ಐಡಿಯಾ ಇಲ್ಲ. ಇದು ನಮ್ಮ ಅಕ್ಕ ಎಕ್ಸ್ಪ್ಲೇನ್ ಮಾಡ್ತಾಳೆ, ಕೊಡು. ಇದೇನು? ಏನಿಲ್ಲ ಜಾಸ್ತಿ, ಇದು ಶ್ಯಾಂಪೂ, ಕಂಡೀಷ್ನರು ಮತ್ತು ಸಿರಮ್ ಅಷ್ಟೇ. ಏನು ಸಿರಮ್ ಇವೆಲ್ಲ? ಲವ್ ಬ್ಯೂಟಿ ಆ್ಯಂಡ್ ಪ್ಲಾನೆಟ್ ಶ್ಯಾಂಪೂ, ಸಲ್ಫೇಟ್ ಫ್ರೀ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್. ಇದು ಲಾರಿಯಲ್ ಪ್ಯಾರಿಸ್ ಸಿರಮ್, ಹೇರ್ ಸಿರಮ್, ಎಲ್ಲ ಹೇರ್ ಆಕ್ಸೆಸರೀಸ್ ಎಲ್ಲ ಫುಲ್ಲು. ನನ್ನ ಸ್ಪೆಕ್ಸ್, ಲ್ಯಾಪ್ಟಾಪು, ಮೌಸು ಅಷ್ಟೇ ಗೈಸ್. ಗೈಸ್, ಇದು ನನ್ನ ಒಂದು ಬ್ಯಾಂಡ್. ಇದನ್ನು ತೊಗೋಬೇಕಂತಿದೆ, ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವೆಂಟ್ಸಲ್ಲಿ ಅದನ್ನು ಹಾಕ್ಕೊಂಡು ಪಾರ್ಟಿಸಿಪೇಟ್ ಮಾಡ್ತೀನಿ. ಗೈಸ್ ಬನ್ನಿ, ನೆಕ್ಸ್ಟ್ ಇದು ನಮ್ಮ ಮನೆಯ ಫ್ರಿಜ್. ಇದರ ಬೆಲೆ 2.5 ಲಕ್ಷ ಗೈಸ್. ಇದು ಡಬಲ್ ಡೋರ್ ಫ್ರಿಜ್ ಇಕ್ಕಿದ್ದೀವಿ. ಫಸ್ಟು ಚಿಕ್ಕದಿತ್ತು, ಅದು ಈಗಿಲ್ಲ. ನೆಕ್ಸ್ಟ್ ಇದು ತೊಗೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಬಂದರೆ ವಾಶ್ ಬೇಷನ್ ಇದೆ. ಸೊ ಇಲ್ಲಿ ಹ್ಯಾಂಡ್ ವಾಶ್ ಮಾಡೋದಕ್ಕೋಸ್ಕರ ಇಲ್ಲಿ ಟವಲ್ ಇಟ್ಟಿದ್ರು, ಸರಿ ಹಾಕೋ ತೆಗೆದುಬಿಟ್ಟಿದ್ದಾರೆ. ಆ್ಯಂಡ್ ಇದು ನಮ್ಮ ಮನೆಯ ಕಿಚನ್ ಗೈಸ್. ಇದು ವಾಟರ್ ಪ್ಯೂರಿಫೈಯರ್. ಈ ಕಡೆ ಎಲ್ಲ ನೋಡಿ ಲೋಟ, ಪಾತ್ರೆ ಎಲ್ಲ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇದು ಒಂದು ಸಿಂಗಲ್ ಸ್ಟವ್. ನಂಗೆ ಗೊತ್ತಿಲ್ಲ ಇದೇ ಥರ ಎಕ್ಸ್ಪ್ಲೇನ್ ಮಾಡಬೇಕಂತ, ಬಟ್ ಇಷ್ಟೇ ನಮ್ಮ ಮನೆಯ ಕಿಚನ್. ಜಾಸ್ತಿ ಏನಿಲ್ಲ. ಕೆಳಗಡೆ ನಮ್ಮಮ್ಮ ನೋಡಿ ಚಳಿ ಆಗಬಾರ್ದು ಅಂತ ಈ ಥರ ಟರ್ಫ್ ಹಾಕ್ಸ್ಕೊಂಬಿಟ್ಟಿದ್ದಾರೆ. ಸೊ ಈ ಥರ ಇದೆ ನಮ್ಮ ಕಿಚನ್. ನೆಕ್ಸ್ಟ್ ಈ ಕಡೆ ಬಂದರೆ ಇಷ್ಟೇ ಗೈಸ್, ನಮ್ಮ ಮನೆ ಪುಟ್ಟ ಮನೆ, ಚಿಕ್ಕ ಮನೆ ಈ ರೀತಿ ಇದೆ. ಇಷ್ಟು ಮಾತ್ರ ಇದೆ ನಮ್ಮ ಮನೆ. ಇನ್ನು ಯಾವ ಪ್ಲೇಸ್ ಮಿಸ್ ಮಾಡಿದ್ದೀನಿ? ಯಾವುದೂ ಮಿಸ್ ಮಾಡಿಲ್ಲ. ಸೊ ಬನ್ನಿ ನಾ ಹೊರಗಡೆ ಹೋಗೋಣ. ಹೊರಗಡೆ ಇನ್ನೂ ಇದೆ. ಅಲ್ಲಿ ತೋರಿಸಿದ್ಲಲ್ಲ ನಮ್ಮ ತಾತ ಮತ್ತು ನಮ್ಮ ಮುತ್ತಜ್ಜಿ, ನಮ್ಮ ಮುತ್ತಾತ ಅವರು. ಆ್ಯಂಡ್ ಬನ್ನಿ, ಇಲ್ಲಿ ಇದು ಯಾಕೆ ಹಾಕಿದ್ದೀವಿ ಅಂತಂದರೆ ಮಳೆ ಎರ್ಚ್ಲು ಹೊಡಿತದಲ್ವ, ಮತ್ತು ಶೂಸ್ ಎಲ್ಲ ನಿಂದೋಗುತ್ತೆ ಅಂತ. ಇದು ನನ್ನ ಶೂ ಕಲೆಕ್ಷನ್ಸ್. ಆಲ್ಮೋಸ್ಟ್ ನನ್ನ ಸ್ಪೋರ್ಟ್ಸ್ ಶೂಸೇ ಜಾಸ್ತಿ ಇದೆ. ಆ್ಯಂಡ್ ಇವೆಲ್ಲ ಆವಾಗವಾಗ ಯೂಸ್ ಮಾಡ್ತೀನಿ ನಾನು, ಫ್ಯಾನ್ಸಿ. ಆ್ಯಂಡ್ ಇದು ನಂದಲ್ಲ, ರೋಹಿತ್ ಸೈಕಲ್ ನಂದು ಒಳಗಡೆ ಇದೆ. ಇದು ಸಿಲಿಂಡರ್ಸ್ ಔಟ್ಸೈಡ್ ಇಟ್ಟಿದ್ದೀವಿ. ಸೊ ಇನ್ಸೈಡ್ ತುಂಬ ಪ್ರಾಬ್ಲಮ್ ಅಂತ ಔಟ್ಸೈಡ್ ಇಡ್ಸಿದ್ದೀವಿ. ನೆಕ್ಸ್ಟ್ ಇದು ನಮ್ಮ ಮನೆ ಚಿಕ್ಕ ಗಾರ್ಡನ್. ಇದು ಚಿಕ್ಕದಲ್ಲ, ನೋಡ್ತಾ ಹೋದರೆ ದೊಡ್ಡದೇ ಅನಿಸುತ್ತೆ ನಿಮಗೆ. ಇದೆಲ್ಲ ತುಳಸಿ ಗಿಡ ನಮ್ಮ ಅಜ್ಜಿ ಇಟ್ಟಿರೋವಂಥದ್ದು. ಇದನ್ನೆಲ್ಲ ನಮ್ಮ ಅಜ್ಜಿನೇ ಇಟ್ಟು ಪ್ರಿಸರ್ವ್ ಮಾಡ್ತಾ ಇರೋದು. ನಮ್ಮ ಅಪ್ಪ ಆವಾಗವಾಗ ವಾಟರಿಂಗ್ ಮಾಡೋದು ಅದೆಲ್ಲ ಮಾಡ್ತಾರೆ. ಇದು ನೋಡಿ, ಎರಡಿತ್ತು ಈ ಥರ ಮರ ನಮ್ಮ ಹತ್ರ. ತೆಂಗಿನ ಮರ ಆ ಕಡೆ ಒಂದಿತ್ತು. ಆ ಶೆಡ್ ಹಾಕಿಸ್ಬೇಕು ಅಂತ ಆ ಮರ ತೆಗ್ಸಿದ್ದು. ಸೊ ಇದು ಒಂದು ಮರ ಇದೆ ಈಗ. ಸೊ ಇಲ್ಲೆಲ್ಲ ನೋಡಿ, ಎಲ್ಲ ದೊಡ್ಡ ಪತ್ರೆ, ಎಲ್ಲ ಥರ ಗಿಡನೂ ಇಟ್ಟಿದ್ದಾರೆ ನಮ್ಮ ಅಜ್ಜಿ. ಇದು ಅಡಿಕೆ ಮರ, ಇದು ನಿಂಬೆಹಣ್ಣು ಗಿಡ. ಆ್ಯಂಡ್ ಎಲೆ ಅಡಿಕೆ ಹಾಕೋತೀವಲ್ವ, ಸೊ ಆ ಎಲೆ ಇದು ಇಲ್ಲೂ ಇದೆ ಆ್ಯಂಡ್ ಅಲ್ಲೂ ಇದೆ. ಆ್ಯಂಡ್ ನಮ್ಮ ಮನೆಯ ಡಾನ್ಸ್ ನೋಡಿ, ಕೋಳಿ ಹುಂಜ ಇದು. ಅಲ್ಲಿ ಒಂದು ಕೋಳಿ ಇದೆ. ಇದು ಕೂಡ ಅಷ್ಟೇ ಮಲ್ಲಿಗೆ ಹೂ ಗಿಡ. ಇದು ಮತ್ತು ಇನ್ನೊಂದು ಅಲ್ಲಿ ತೋರಿಸಿದ್ನಲ್ವ, ಅದು ಎರಡೂ ಒಂದೇ ಬ್ರೀಡಲ್ಲ, ಇದು ಬೇರೆ ಅದು ಬೇರೆ. ಸೊ ಇದೊಂಥರ ಟೈಪ್ ಹೂವು ಬಿಡುತ್ತೆ, ಅದೊಂಥರ ಟೈಪ್ ಹೂವು. ಆ್ಯಂಡ್ ಇದು ಕ್ರಿಸ್ಮಸ್ ಟ್ರೀ. ಫಸ್ಟು ಒಳಗಡೆ ಇದೆ ಕ್ರಿಸ್ಮಸ್ ಟ್ರೀ, ಅದ್ರ ಮೇಲೆ ಇದು ಎಲೆ ಅಡಿಕೆ ಹಾಕ್ತಾರಲ್ವ, ವಿಳ್ಯದೆಲೆ, ಅದನ್ನು ಹಾಕಿರೋದು. ಸೊ ಫುಲ್ ಕವರ್ ಆಗಿಬಿಟ್ಟಿದೆ ಬಳ್ಳಿ ಎಲ್ಲ. ಒಳಗಡೆ ಕ್ರಿಸ್ಮಸ್ ಟ್ರೀ ಇದೆ. ಆ್ಯಂಡ್ ಇದು ಚೇಪೆ ಮರ. ಈ ಚೇಪೆ ಮರ ಕೂಡ ಅಲ್ಲಿತ್ತು, ಶೆಡ್ಗೋಸ್ಕರ ತೆಗೆದು ಇಲ್ಲಿ ಹಾಕಿರೋದು. ಸೊ ಇಷ್ಟು ದೊಡ್ಡದಾಗಿದೆ. ಇದು ನಮ್ಮ ಚಿಕ್ಕ ಸ್ಟೋರ್ ರೂಮ್ ಅಂದ್ಕೊಳ್ಳಿ. ಅದು ಅಲ್ಲಿ ಸೌದೆ ಇಟ್ಟಿರ್ತೀವಿ ನಾವು. ಯಾವುದೇ ರೀತಿಯ ಗೀಝರ್ ವಾಟರ್ ಯೂಸ್ ಮಾಡಲ್ಲ, ಸೌದೆ ಇದೆ ಫುಲ್ಲು. ಇಲ್ಲಿ ಚಿಕ್ಕದಾದ ರೂಮ್, ಸ್ಟೋರ್ ರೂಮ್ ಟೈಪೇ. ಫಸ್ಟ್ ಅಂದರೆ ನಮ್ಮ ಸೆಕೆಂಡ್ ಅಲ್ವಾ, ಅಂದರೆ ಈ ಮನೆ ಕಟ್ಟೋಕ್ಕೆ ಮುಂಚೆ ಇದಿತ್ತು, ಇಲ್ಲಿದ್ದರು. ಆ್ಯಂಡ್ ಇದು ಸೀಟ್ ಮನೆ. ಇದು ನನ್ನ ಗಾಯ್ಸ್, ಇದು ನನ್ನ ಸೈಕಲ್ಲು ನೋಡಿ. ನನ್ನ ಸೈಕಲ್ ಮೇಲೆ ಅಂದರೆ ಇವಾಗ ಗರಿ ತೆಗ್ದಿದ್ದಾರೆ. ಸೊ ಇದನ್ನೆಲ್ಲ ಇಟ್ಟಿದ್ದಾರೆ. ಇದು ನನ್ನ ಸೈಕಲ್ಲು. ಇದು ಚೆನ್ನಾಗಿದೆ, ಏನೂ ಆಗಲಾಗಿಲ್ಲ. ಈ ಪೆಡಲ್ ಒಂದು ಹಾಕ್ಬೇಕಷ್ಟೇ, ಅದನ್ನ ಹಾಕ್ಕೊಂಡ್ರೆ ಮತ್ತೆ ಓಡಿಸ್ಬೋದು. ನೆಕ್ಸ್ಟ್ ಇಷ್ಟೇ, ಇಲ್ಲಿ ಏನೂ ಇಲ್ಲ ಅಂಥದ್ದು. ಇದೆಲ್ಲ ವುಡ್ಸ್ ಇದೆ. ಆ್ಯಂಡ್ ಇಲ್ಲಿ ಏನೋ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಗೈಸ್, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ. ಸೊ ಇಲ್ಲಿ ಇನ್ನು ನಾನು ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಹುಡುಕಿ ನಮ್ಮ ಅಪ್ಪನ ಕೇಳಿ ಮಾಡಬೇಕು. ಇಲ್ಲಿ ಏನಿಲ್ಲ,
ಪೇಂಟ್ ಡಬ್ಬ ಮನೆ ಹೊಸದಾಗಿ ಪೇಂಟ್ ಮಾಡಿದ್ವಲ್ಲ. ಕಿಚನ್ ಆಗಿತ್ತು. ಹಾಂ, ಫಸ್ಟ್ ಕಿಚನ್ ಆಗಿತ್ತು ಇದು. ಸೊ ಇದು ಪೇಂಟ್ ಡಬ್ಬ. ಫಸ್ಟ್ ಲಿವಿಂಗ್ ರೂಮ್ ಇತ್ತು. ಗೈಸ್ ಇಲ್ಲಿದ್ದು ಯಾವಾಗ ಅಂತಂದರೆ ನಾವು ಇನ್ನು ಚಿಕ್ಕ ಮಕ್ಕಳು, ನಾನು ಹುಟ್ಟಿದಾಗೆ ನಮ್ಮ ಮನೆ ರೆಡಿ ಆಗಿತ್ತು, ನಮ್ಮ ಅಕ್ಕ ಇದ್ದಾಗ ಇದ್ದಿದ್ದಿಲ್ಲಿ. ಹಾಂ, ಬನ್ನಿ ಹೊರಗಡೆ ನೋಡಿಸ್ತೀನಿ. ನನಗೇನು ನೆನಪು ಇಲ್ಲ, ನಾನು ಹುಟ್ಟಿದಾಗ ಇರಲಿಲ್ಲಲ್ವ. ಸೊ ಇಲ್ಲಿ ನೋಡಿ, ಇದೆಲ್ಲ ಗಾರ್ಡನ್. ಇಲ್ಲೂ ಕೂಡ ಸೌದೆ ಇದೆ, ಕೆಲವು ಸೌದೆ. ಇದು ನುಗ್ಗೆ ಮರ. ನಮ್ಮ ಮನೆ ಹತ್ರ 2 ನುಗ್ಗೆ ಮರ ಇದೆ. ಇಲ್ಲೊಂದಿದೆ, ರೋಡ್ ಹತ್ರ ಒಂದಿದೆ. ಆ್ಯಂಡ್ ಇದು ಹೈಬಿಸ್ಕಸ್ ನೋಡಿ, ದಾಸವಾಳ ಗಿಡ. ಇದು ನೋಡಿ ಅಲೋವೆರಾ. ಎಷ್ಟೋ ಜನ ಹುಡ್ಕಾಡ್ತಿರ್ತೀರ, ನಮ್ಮ ಮನೆ ಹತ್ರ ಬೇಜಾನಿದೆ. ಇಲ್ಲೂ ಇದೆ, ಆ ಕಡೆ ಇದೆ, ಎಲ್ಲೆಲ್ಲೂ ಅಲೋವೆರಾ ಇದೆ. ಮತ್ತು ನೋಡಿ ಇಲ್ಲಿ ಇದು ಸೂಜಿ ಮಲ್ಲಿಗೆ, ಇದೊಂದು ಬ್ರೀಡು, ಅದೊಂದು ಬ್ರೀಡು. ಆ್ಯಂಡ್ ಇದು ರೋಸು. ಆ್ಯಂಡ್ ಡೈರಿ ಗಿಡ ಅಲ್ಲಿದೆ, ಅದು ಡೈರಿ ಹೂವು ನೋಡಿ ಇಲ್ಲಿದೆ. ಎಷ್ಟು ಕ್ಯೂಟಲ್ಲ. ಇದು ಕರಿಬೇವು, ಇದು ಕೂಡ ಹೈಬಿಸ್ಕಸ್. ಅದು ಒಂದು ಬಟಾಣಿ ಥರ ಬರುತ್ತೆ, ಅಡುಗೆ ಮಾಡ್ತಾರೆ ಅದದು. ಇದು ಕನಕಾಂಬರ. ಇದೆಲ್ಲ ಬದನೆಕಾಯಿ ಗಿಡ. ಇಲ್ಲಿದೆ ನೋಡಿ, 1 2 3 ಅಲ್ಲಿ ಒಂದು 2 ಇದೆ. ಸೊ ಇದು ಬಂದುಬಿಟ್ಟು ಪರಂಗಿ, ಪಪಾಯ. ಸೊ ಅದು ಹೈಬಿಸ್ಕಸ್. ಇದೊಂದು ಬ್ರೀಡು, ಅದೊಂದು ಬ್ರೀಡು. ಸೊ ಫ್ಲವರ್ಸ್ ಬೇರೆ ಟೈಪಲ್ಲಿ ಬಿಡುತ್ತೆ. ಏನು ಮಾಡ್ತಿದ್ರು ಗೊತ್ತಾ ಗೈಸ್, ನಮ್ಮಪ್ಪ ಇದರಲ್ಲೇ ರೋಸ್ ಗಿಡ ಬಿಡೋ ಥರ ಕಸಿ ಮಾಡ್ತಾಯಿದ್ರು ಅವಾಗ. ಸೊ ಈಗ ಬಿಟ್ಬಿಟ್ಟಿದ್ದಾರೆ. ಸೊ ಅದಕ್ಕೆಲ್ಲ ಒಳ್ಳೆ ಮಳೆ ಎಲ್ಲ ಬೇಕು, ಇವಾಗ ಆ ಥರ ಇಲ್ಲ. ಸೊ ಅದನ್ನು ಬಿಟ್ಟಿದ್ದಾರೆ. ಇದು ನಮ್ಮ ಚಿಕ್ಕ ಗಾರ್ಡನ್. ಬನ್ನಿ ಗೈಸ್, ಇನ್ನೂ ಇದೆ ನೋಡಿಸ್ತೀನಿ. ಪಾರ್ಕಿಂಗ್ ಟೈಲ್ಸ್ ಇದೆ ಅಲ್ವಾ, ಏನು ಆಯುರ್ವೇದಿಕ್. ಇದು ಕಿವಿ ನೋವಿಗೆಲ್ಲ ಇದನ್ನು ಬಿಸಿ ಮಾಡಿ ಇದರಲ್ಲೊಂದು ಲಿಕ್ವಿಡ್ ಥರ ಬರುತ್ತೆ, ಅದನ್ನು ಕಿವಿಗೆ ಹಾಕಿದ್ರೆ ಸರೋಗುತ್ತೆ. ಗೈಸ್ ಅದು ತೋರಿಸಿದ್ರಲ್ವ, ಆ ಥರ ಆಯುರ್ವೇದಿಕ್. ಅದು ಕಿವಿ ನೋವು ಅಂತ ಯೂಸ್ ಮಾಡ್ತಾರೆ. ಸೊ ಈ ಪಾರ್ಕಿಂಗ್ ಟೈಲ್ಸ್ ಇದೆ ಅಲ್ವಾ ಗೈಸ್, ಇಷ್ಟೂ ನಾನು ನಮ್ಮಪ್ಪ ಫುಲ್ಲು ಫಸ್ಟ್ ಇಲ್ಲಿ ಸಿಮೆಂಟ್ ಹಾಕ್ಸಿದ್ರು, ಎಲ್ಲ ಕಿತ್ತಾಕ್ಸಿ ಆಮೇಲೆ ಹಾಕ್ಸಿದ್ದು. ಸೊ ಅದೊಂದು. ಆ್ಯಂಡ್ ಬನ್ನಿ ಮೇಲೆ ಕರ್ಕೊಂಡು ಹೋಗ್ತೀನಿ ಟೆರಸ್ಗೆ. ಗೈಸ್ ಇದು ಡಿಶ್, ಇದನ್ನು ಯೂಸ್ ಮಾಡ್ತಾಯಿಲ್ಲ ನಾವು, ಸುಮ್ಮನೆ ಇದೆ ಅಷ್ಟೇ. ನಮ್ಮ ಮನೇಲಿ ವೈಫೈ ಇದೆ ಅಲ್ವ, ಅದೇ ಯೂಸ್ ಮಾಡೋದು. ಸೊ ಇದು ನಮ್ಮ ಟೆರಸ್. ಇಲ್ಲಿಂದ 360 ಡಿಗ್ರಿ ಕಾಣಿಸ್ತಿತ್ತು. ಸೊ 2 ಮನೆ ಸ್ವಲ್ಪ ಹೈಟ್ ಆಗಿದ್ದರಿಂದ ಕಾಣಿಸ್ತಾ ಇಲ್ಲ, ಪರವಾಗಿಲ್ಲ. ಆ್ಯಂಡ್ ಇದು ನನ್ನ ಪಾರಿವಾಳ ಗೂಡು. ಫಸ್ಟ್ ಇಲ್ಲೇ ಇದ್ವು, ಈಗಿಲ್ಲ. ಪ್ಲ್ಯಾನ್ ಇದೆ, ತರೋ ಪ್ಲ್ಯಾನ್ ಇದೆ. ತಂದಾಗ ಒಳ್ಳೆ ಕಂಟೆಂಟ್ ಸಿಗುತ್ತೆ, ಅವು ಚೆನ್ನಾಗಿ ಆಟ ಆಡ್ತಾ ಇರ್ತವೆ. ಇದರೊಳಗಡೆ ಬೀಗ ತಂದಿಲ್ಲ, ಒಳಗಡೆ ಏನಿಲ್ಲ, ಟಯರ್ಸ್ ಇದೆ ಅಷ್ಟೇ ನಮ್ಮ ಗಾಡಿದು. ಅಷ್ಟು ಬಿಟ್ಟರೆ ಇಷ್ಟೇ ಟೆರಸ್ ಗೈಸ್, ಇಲ್ಲೇನಿಲ್ಲ. ಇಲ್ಲೇ ನಾನು ಜಾಸ್ತಿ ವೀಡಿಯೋ ಶೂಟ್ಸ್ ಮಾಡೋದು. ಆ್ಯಂಡ್ ಇದೇ ಕಡೆ ನೋಡಿ, ಇಲ್ಲಿ ಕಾಣಿಸ್ತಿದೆಲ್ಲ, ಈ ಕಡೆಯೇ ಬ್ಯಾಕ್ಗ್ರೌಂಡ್ ನಂದು. ಸೊ ಇಲ್ಲೇ ಫೋಟೋಸ್ ಎಲ್ಲ ತೊಗೊಳ್ಳೋದು. ಸೊ ಇಲ್ಲಿದ್ರೇ ಫೋಟೋಸ್ ತೊಗೊಳ್ಳೋದು ನಾವು ಅಷ್ಟೇ. ಇಲ್ಲಿ ಅಂಥದ್ದೇನಿಲ್ಲ. ಮಳೆ ಬೀಳ್ತಿದೆ, ಕೆಳಗಡೆ ಹೋಗೋಣ ಬನ್ನಿ ಗೈಸ್. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀವಿ. ಇದು ನಮ್ಮ ಮನೆಯ ಹೋಮ್ ಟೂರ್ ಆಗಿತ್ತು. ಆ್ಯಂಡ್ ನಾನು ನಿಮ್ಗೆ ಏನೇನು ಹೇಳಿದೆ ಪ್ರೈಸಸ್, ಅದರ ಪ್ರೈಸಸ್ ಅದಲ್ಲ, ಸುಮ್ಮನೆ ನಿಮ್ಮ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಹೇಳಿದಷ್ಟೇ. ಯಾವುದೇ ರೀತಿಯಾದ ಪ್ರೈಸಸ್ ನಾನು ಏನು ಹೇಳಿದೆ ಅದೆಲ್ಲ ರಾಂಗ್ ಪ್ರೈಸ್. ಯಾವುದೇ ರೀತಿಯಾದ ರಿಯಲ್ ಪ್ರೈಸಸ್ ಅಲ್ಲ, ಅದು ಸುಮ್ಮನೆ ಎಂಟರ್ಟೈನ್ಮೆಂಟ್ ಪರ್ಪಸ್ ಹೇಳಿದ್ದು. ಥ್ಯಾಂಕ್ ಯು ಹೇಳಿ ಮುಗಿಸೋದಕ್ಕೆ ಮುಂಚೆ ಸೈನಿಂಗ್ ಆಫ್ ನಿಮ್ಮ ಕ್ರಿಶ್ ಜೊತೆ ಕ್ಯಾಮ್ರಾ ವುಮೆನ್ ಪೂಜಾ. ಅಷ್ಟೇ ಗೈಸ್, ನಿಮಗೆ ಈ ಬ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನೂ ಎಷ್ಟೋ ಕಂಟೆಂಟ್ ಕೊಡ್ಬೋದು. ಆ್ಯಂಡ್ ಲೆಂತಿ ವೀಡಿಯೋ ಆಗಿದ್ದರೆ ಕ್ಷಮಿಸಿ, ನಿಮಗೆ ಚಿಕ್ಕದಾಗೆ ವೀಡಿಯೋಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅಷ್ಟೇ ಗೈಸ್, ಏನಾದರೂ ಇದ್ದರೆ ಕಮೆಂಟಲ್ಲಿ ಹಾಕಿ, ಕಮೆಂಟಲ್ಲಿ ಮಾತಾಡೋಣ. ಎಸ್ ಗೈಸ್, ಥ್ಯಾಂಕ್ ಯು. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ.